त्र्यंबकं यजामहे सुगंधिं पुष्टिवर्धनम् उर्वारुकमिव बन्धनात् मृत्योर्मोक्षीय मामृतात् ಓಂ ನಮಃ ಶಿವಾಯ ಶಿವಾಯ ನಮಃ ಓಂ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕುಜ ಗ್ರಹದ ಸಂಖ್ಯೆಗಳು ಹಾಗೂ ಅದರ ರುದ್ರಾಕ್ಷಿ, ಅದರ ಜಮ್ ಸ್ಟೋನ್ ಹಾಗೂ ಅದರ ಲಕ್ಕಿ ಕಲರ್ಸ್ ಯಾವುದಂತೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಶಾಂತಮ್ಮ 66 ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ. ವೀಕ್ಷಕರೇ, 9, 18, 27 ಈ ಗ್ರಹ ಬಂದು ಕುಜಗ್ರಹನ ಅಧಿದೇವರು ಬಂದು ಸುಬ್ರಹ್ಮಣ್ಯ ಸ್ವಾಮಿ. ಹಂಗಾಗಿ ಇದರ ಗುಣಲಕ್ಷಣಗಳು ಬಂದು ಕುಜಗ್ರಹದ ಗುಣಲಕ್ಷಣಗಳು ಬಂದು ಇವನು ಈ ಕುಜಗ್ರಹ ರಕ್ತಕಾರಕ, ಯುದ್ಧಕಾರಕ, ಆಕ್ಸಿಡೆಂಟ್ ಕಾರಕ, ಜಗಳಕಾರಕ ಹಾಗೂ ಕೆಂಪು ಬಣ್ಣ ಉಳ್ಳವನು. ಹಂಗಾಗಿ ಈ ನಂಬರ್ ಅಲ್ಲಿ ಹುಟ್ಟಿದವರು ಇದರ ನೆಗೆಟಿವಿಟೀಸ್ ಕಮ್ಮಿ ಆಗಬೇಕಂದ್ರೆ ಇವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಈ ಕುಜಗ್ರಹದ ಜಮ್ ಸ್ಟೋನ್ ಬಂದು ಅವಳ ಹಾಗೂ ರುದ್ರಾಕ್ಷಿ ಬಂದು ಮೂರ್ಮುಖ ರುದ್ರಾಕ್ಷಿ. ಈ ಅವಳವನ್ನು ನೀವು ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಮುಂದೆ ಇಟ್ಟು ಅವು ಮೂರ್ಮುಖ ರುದ್ರಾಕ್ಷಿ, ಈ ಕುಜನ ರುದ್ರಾಕ್ಷಿ ಬಂದು ಮೂರ್ಮುಖ ರುದ್ರಾಕ್ಷಿ ಅವಳವನ್ನು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಮುಂದೆ ಇಟ್ಟು, ಅಂದರೆ ಕೆಂಪು ಬಟ್ಟೆ ಮೇಲೆ ಇಟ್ಟು ಕೆಂಪು ಹೂವು ಏರಿಸಿ ದೀಪ ಧೂಪ ಆರತಿ ಮಾಡಿ ನಂತರ ನೀವು ಬಲಗೈ ರಿಂಗ್ ಫಿಂಗರ್ ಅಂದರೆ ಸೂರ್ಯನ ಬೆಳ್ಳಿಗೆ ನೀವು ಅವಳವನ್ನು ಧರಿಸ್ಬೇಕು. ಇಲ್ಲ ರಿಂಗ್ ಮಾಡೋಕ್ಕೆ ಆಗಲ್ಲ ಅಂತಂದಾಗ ನೀವು ಏನು ಮಾಡ್ಬೇಕು, ರಿಂಗ್ ಆಗಿ ಧರಿಸೋಕ್ಕಾಗಲ್ಲ ಅಂದಾಗ ನೀವು ಪೆಂಡೆಂಟ್ ಮಾಡಿಕೊಳ್ಳಾಗ ಧರಿಸ್ಬೋದು, ಅಥವಾ ಮೂರ್ಮುಖ ರುದ್ರಾಕ್ಷಿ ಆದರೂ ಧರಿಸ್ಬೋದು. ನೀವು ಮೂರ್ಮುಖ ರುದ್ರಾಕ್ಷಿ ಆದರೂ ಧರಿಸ್ರಿ, ಇಲ್ಲ ಅವಳವನ್ನಾಗಲಿ ಧರಿಸ್ರಿ. ಅಂದರೆ ಈ ಕುಜನ ಗುಣಲಕ್ಷಣಗಳು ಈ ನೆಗೆಟಿವಿಟಿ ಕಮ್ಮಿ ಆಗ್ಬೇಕಂದ್ರೆ ಏನು ಮಾಡೋಕೆ, ನೀವು ಈ ಕೆಂಪು ಕಲ್ಲು ಸಕ್ಕರೆಯನ್ನು ಶನಿವಾರ ಆಂಜನೇಯ ದೇವಸ್ಥಾನದಲ್ಲಿ ಹೋಗಿ ನೀವು ಒಂದು 5-6 ಜನಕ್ಕೆ ದಾನವಾಗಿ ಅಂದರೆ ಪ್ರಸಾದ ಮೂಲಕ ನೀವು ಕೊಡ್ತಾ ಬಂದಾಗ ಈ ಕುಜನ ನೆಗೆಟಿವ್ಸ್ ಕಮ್ಮಿ ಆಗಿ ಇದರಿಂದ ನಿಮಗೆ ಅನಾನುಕೂಲಗಳು ಆಗೋದಿಲ್ಲ, ಅನುಕೂಲಗಳು ಆಗಿರುತ್ತೆ. ಹಂಗಾಗಿ ನೀವೇನು ಮಾಡೋಕು, ಸುಬ್ರಹ್ಮಣ್ಯನ ಆರಾಧನೆ ಮಾಡೋಕು ಶನಿವಾರ ಹೋಗಿ ಕೆಂಪು ಕಲ್ಲು ಸಕ್ಕರೆಯನ್ನು ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಟ್ಟಾಗ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಈ ಕುಜ ನಂಬರಲ್ಲಿ ಹುಟ್ಟಿದವರಿಗೆ ಲಕ್ಕಿ ತಾರೀಖುಗಳು ಯಾವುವು ಅಂತಂದರೆ 1, 10, 19, 28 ಈ ನಂಬರ್ಗಳು ಸೂರ್ಯಗ್ರಹದ ನಂಬರ್ಗಳು. ಈ ಕುಜನಿಗೆ ಲಕ್ಕಿ ನಂಬರ್ಸ್ಗಳು. ನಂತರ ಚಂದ್ರಗ್ರಹಣ ನಂಬರ್ಗಳಾದ 2, 11, 20, 29 ಈ ಚಂದ್ರಗ್ರಹದ ನಂಬರ್ಗಳು ಈ ಕುಜನಿಗೆ ಲಕ್ಕಿ ತಾರೀಖುಗಳು. ನಂತರ ಗುರು ನಂಬರಾದ 3, 12, 21, 30 ಈ ತಾರೀಖುಗಳನ್ನು ಈ ಕುಜನಿಗೆ ಲಕ್ಕಿ ತಾರೀಖುಗಳು. ಹಾಗೂ ಶುಕ್ರ ಗ್ರಹದ ಸಂಖ್ಯೆಗಳು ಬಂದು 6, 15, 24 ಈ ತಾರೀಖುಗಳನ್ನು ಈ ಕುಜ ನಂಬರ್ಗೆ ಲಕ್ಕಿ ತಾರೀಖುಗಳು. ಅಂದರೆ ಸೂರ್ಯ, ಗುರು, ಚಂದ್ರ, ಶುಕ್ರ ಈ ನಂಬರ್ಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಕುಜ ನಂಬರ್ಗೆ ಫ್ರೆಂಡ್ಶಿಪ್ ನಂಬರ್ಗಳು. ಹಾಗೂ ಇವ್ರೇನು ಮಾಡೋಕಂದ್ರೆ ಈ ವಾರದಲ್ಲಿ ಇವರಿಗೆ ಯಾವ ದಿನಗಳಾಗಿ ಅಂದರೆ ಈ ಕುಜನಿಗೆ ಡೆಡ್ ಆಪೋಸಿಟ್ ದಿನ ಬಂದು ಬುಧವಾರ ಹಾಗೂ ಶನಿವಾರ. ಹಾಗಾಗಿ ನೀವು ಈ 2 ದಿನ ಅವಾಯ್ಡ್ ಮಾಡಿ, ಇನ್ನು ಎಲ್ಲ ದಿನಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಮಗೆ ಸಕ್ಸಸ್ ಆಗುತ್ತೆ. ಈ ಬುಧನಿಗೂ ಕುಜನಿಗೂ ಆಗಲ್ಲ, ಹಾಗೂ ಶನಿಗೂ ಹಾಗೂ ಕುಜನಿಗೂ ಆಗೋದಿಲ್ಲ. ಹಾಗಾಗಿ ನೀವು ಬುಧವಾರ ಶನಿವಾರ ಬಿಟ್ಟು ಇನ್ನೆಲ್ಲ ದಿನಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ನಂತರ ಕಲರ್ಸ್ ಬಂದು ಇವರಿಗೆ ಗ್ರೀನ್ ಕಲರ್ ಅವಾಯ್ಡ್ ಮಾಡಬೇಕು ಮತ್ತು ನೀಲಿ ಕಪ್ಪು ಕಲರ್ ನೀವು ಅವಾಯ್ಡ್ ಮಾಡಬೇಕು. ಎದಕ್ಕಂದರೆ ಕುಜನಿಗೂ ಬುಧನಿಗೂ ಬರೋದಿಲ್ಲ, ಹಾಗೂ ಶನಿಗೂ ಕುಜನಿಗೂ ಬರೋದಿಲ್ಲ. ಹಂಗಾಗಿ ಈ ವಾರದಲ್ಲಿ ನೀವು ಬುಧವಾರ ಹಾಗೂ ಶನಿವಾರ ಅವಾಯ್ಡ್ ಮಾಡಬೇಕು ಮತ್ತು ಗ್ರೀನ್ ಕಲರು, ನೀಲಿ ಕಲರು, ಕಪ್ಪು ಕಲರು ಅವಾಯ್ಡ್ ಮಾಡಿ ನಂತರ ನೀವು ಎಲ್ಲ ಕಲರ್ಸ್ ನೀವು ಬಳಸ್ಬೋದು. ನಿಮಗೆ ಈ ವಿಡಿಯೋಗಳಲ್ಲಿ ನಾನು ನಿಮಗೆ 9ನೇ ನಂಬರಾದ ಕುಜ ನಂಬರು ಅಂದರೆ ಕುಜ ನಂಬರ್ 9, 18, 27 ಈ ನಂಬರ್ಗಳ ಜಮ್ ಸ್ಟೋನು ಹಾಗೂ ಲಕ್ಕಿ ಕಲರ್ಸ್, ಲಕ್ಕಿ ಡೇಸ್ ಯಾವುದಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ 1ರಿಂದ 9 ಗ್ರಹಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿ ಹೇಳಿದ್ದೀನಿ. ಅಂದರೆ ಯಾವ ಗ್ರಹಗಳು, ಯಾವ ಲಕ್ಕಿ ಡೇಟ್ಸ್, ಲಕ್ಕಿ ಕಲರ್, ಜಮ್ ಸ್ಟೋನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈ 1ರಿಂದ 9 ಗ್ರಹಗಳೇ 31 ತಾರೀಖುಗಳಲ್ಲಿ ಹುಟ್ಟಿರುತ್ತಾರೆ. ಹಾಗಾಗಿ ಇದರಿಂದ ನೀವು ಫಾಲೋ ಮಾಡಿದಾಗ ನಿಮಗೆ ಸಾಕಷ್ಟು ಅನುಕೂಲ ಇರುತ್ತೆ. ಲಾಸ್ಟ್ ವಿಡಿಯೋಗಳು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿರಿ, ಇದರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗೂ ನಾವು ಯಾರನ್ನ ಫ್ರೆಂಡ್ಸ್ ಮಾಡೋಕ್ಕೂ ಯಾರು ಮಾಡಬಾರ್ದು, ಯಾವ ಲಕ್ಕಿ ಕಲರ್ಸು, ಯಾವ ಡೇಸ್ ಅಂತೇಳಿ ನಮಗೆ ಸಾಕಷ್ಟು ಅನುಕೂಲಕಾರಿ ಈ ಪ್ರೋಗ್ರಾಮ್ಗಳು ನಿಮಗೆ ನಡೆಸ್ಕೊಟ್ಟಿದ್ದೀನಿ. ಹಾಗಾಗಿ ನೀವೆಲ್ಲರೂ ನೋಡಿ ಶಾಂತಮ್ಮ 66 ಚಾನಲನ್ನು ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಸುದೇವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು.